ಹಾಯ್ ಫ್ರೆಂಡ್ಸ್, ಮದುವೆ ಸೀಸನ್ ಸ್ಟಾರ್ಟ್ ಆಗಿದೆ, ಹೋಲಿ ಬರ್ತಾ ಇದೆ. ಸೊ ಬಲ್ಲಾನ್ಸ್ ಕ್ಯಾಬೂಸಲ್ಲಿ ಇವತ್ತು ಮೊಸರಿನಿಂದ ಯಾವ ಥರ ನಾವು ಮುಖವನ್ನು ಕ್ಲೀನ್ ಮಾಡಿಕೊಂಡು ಇನ್ಸ್ಟೆಂಟ್ ಆಗಿ ಗ್ಲೋ ತರ್ಕೊಳ್ಬೋದು ನಮ್ಮ ಫೇಸಿಗೆ ಅಂತ ನೋಡುವ. ಕೇವಲ ಮೊಸರಿಗೊಂದು 2 ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿ ಮುಖವನ್ನು ತುಂಬ ಶೈನಿಂಗ್ ಆಗಿ ಮಾಡ್ಕೊಳ್ಬಹುದು ನಾವು. ಇದನ್ನು ನಾನು ಫಾಲೋ ಮಾಡ್ತಾ ಇದ್ದೇನೆ. ಸೊ ಆ ಮೆಥಡನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಅದಕ್ಕಾಗಿ ಮೊದಲಿಗೆ ನಾವು ಕೂದಲನ್ನು ಸ್ವಲ್ಪ ಮೇಲೆ ಕಟ್ಟಿಕೊಂಡು ಕುತ್ತಿಗೆಯಲ್ಲಿದ್ದಂತಹ ಚೈನನ್ನು ತೆಗೆದಿಡಬೇಕು. ಯಾಕಂದರೆ ಸ್ವಲ್ಪ ಅದಕ್ಕೆ ಕೊಳೆ ಆಗುವ ಚಾನ್ಸಸ್ ಇರ್ತದೆ. ಕೂದಲಿಗೆ ನಾವು ಒಂದು ಈ ಥರ ನೋಡಿ ಮಕ್ಕಳು ಯೂಸ್ ಮಾಡುವಂತಹ ಹೇರ್ ಬ್ಯಾಂಡನ್ನು ಹಾಕ್ಕೊಂಡು ಮತ್ತೆ ನಂತರ ಮುಂದಿನ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡುವ. ಇಲ್ಲಿ 1 ಕಪ್ನಷ್ಟು ಮೊಸರಿದೆ. ಆದಷ್ಟು ಮನೆಯಲ್ಲೇ ಮಾಡಿದ ಮೊಸರನ್ನು ಯೂಸ್ ಮಾಡಿಕೊಳ್ಳುವ. ಗಟ್ಟಿ ಮೊಸರನ್ನು ತಗೊಂಡ್ರೆ ತುಂಬಾ ಒಳ್ಳೆಯದು. 2 ಟೇಬಲ್ ಸ್ಪೂನ್ನಷ್ಟು ಮೊಸರನ್ನು ನಾನು ಹಾಕ್ಕೊಂಡು ಫಸ್ಟಿಗೆ ಮುಖವನ್ನು ಚೆನ್ನಾಗಿ ಇದರಲ್ಲಿ ರಬ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಳ್ಳುವ. ಬೆರಳುಗಳಿಂದ ಮುಖಕ್ಕೆ ಮೊಸರನ್ನು ಚೆನ್ನಾಗಿ ಅಪ್ಲೈ ಮಾಡುವ. ನೋಡಿ, ಮುಖದ ಚರ್ಮದಲ್ಲಿನ ಕಶ್ಮಲಗಳೆಲ್ಲ ಕ್ಲೀನ್ ಆಗ್ತದೆ. ಈ ಥರ ಕೈಯನ್ನು ವೃತ್ತಾಕಾರವಾಗಿ ತಿರುಗಿಸ್ತಾ ಅಪ್ಲೈ ಮಾಡ್ತಾ ಇದ್ದೇನೆ. ಯಾವುದೇ ಒಂದು ಇಂಗ್ರೀಡಿಯೆಂಟ್ ಆಗಲಿ ಮುಖಕ್ಕೆ ಹಚ್ಚುವಾಗ ನಾವು ಅದನ್ನು ಕುತ್ತಿಗೆಯ ಭಾಗಕ್ಕೂ ಅಪ್ಲೈ ಮಾಡಬೇಕು. ಕುತ್ತಿಗೆಯು ಕ್ಲೀನ್ ಆಗ್ತದೆ ಹಾಗೂ ಹೊಳಪನ್ನು ಪಡೀತದೆ. ಈ ಥರ ಅಪ್ಲೈ ಮಾಡಿದ ನಂತರ ಸ್ವಲ್ಪ ಬಿಸಿಯಾದ ನೀರಿನಲ್ಲಿ ಅಂದರೆ ಲ್ಯೂಕ್ ವಾರ್ಮ್ ವಾಟರ್ನಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ಅದ್ದಿ ಮುಖವನ್ನು ಒಮ್ಮೆ ಲೈಟಾಗಿ ಕ್ಲೀನ್ ಮಾಡಿಕೊಳ್ಳುವ. ಟಿಶ್ಯೂ ಪೇಪರಿಂದ ಸಹ ಮಾಡ್ಕೊಳ್ಬಹುದು ಅಥವಾ ಮುಖವನ್ನು ತೊಳೆದು ಸಹ ನೀರಿನಲ್ಲಿ ಬರಬಹುದು. ಈಗ ಇನ್ನೊಂದು ಬೌಲಿಗೆ 2 ಟೇಬಲ್ ಸ್ಪೂನ್ ಮೊಸರನ್ನು ಹಾಕಿ 1 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಸಕ್ಕರೆಯ ಬದಲಿಗೆ ನಾವಿಲ್ಲಿ ರವೆಯನ್ನು ಸಹ ಯೂಸ್ ಮಾಡಿ ಈ ಥರ ಮಾಡ್ಕೊಳ್ಬಹುದು. ಹೀಗೆ ಮಾಡೋದ್ರಿಂದ ಮುಖದಲ್ಲಿನ ಪೋರ್ಸ್ ಓಪನ್ ಆಗ್ತದೆ ಹಾಗೂ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ದರೆ ನಿವಾರಣೆ ಆಗ್ತದೆ. ಸ್ವಲ್ಪ ಇದನ್ನು ಸ್ಟಿಕ್ಕರನ್ನು ತೆಗೆದು ನಾನು ಹಾಕ್ತೇನೆ. ನೋಡಿ, ಈ ಥರ ಅಪ್ಲೈ ಮಾಡಬೇಕು. ಪೂರ್ತಿ ಮುಖಕ್ಕೆ ಹಚ್ಕೊಳ್ವಾ. ಎಲ್ಲೆಲ್ಲಿ ನಿಮಗೆ ವೈಟ್ ಹೆಡ್ಸ್ ಜಾಸ್ತಿ ಇದೆ ಅಲ್ಲೆಲ್ಲಿ ಸ್ವಲ್ಪ ಜಾಸ್ತಿ ರಬ್ ಮಾಡ್ಕೊಳ್ಳಿ, ಮಸಾಜ್ ಕೊಟ್ಕೊಳ್ಳಿ. 4 ರಿಂದ 5 ನಿಮಿಷ ನಾನು ಈ ಥರ ಮಾಡ್ತೇನೆ. ತುಂಬ ರಿಲ್ಯಾಕ್ಸ್ ಫೀಲ್ ಆಗ್ತದೆ. ಮುಖದ ಚರ್ಮಕ್ಕೂ ಕಾಂತಿ ಬರ್ತದೆ. ಅದನ್ನು ಸಹ ಒಂದು ಬಟ್ಟೆಯಲ್ಲಿ ನಿಧಾನವಾಗಿ ಒರೆಸ್ಕೊಳ್ಳುವ. ಈಗಲೇ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಲ್ಲ ನಿಮಗೆ. ಕೊನೆಯದಾಗಿ ಒಂದು ಬೌಲಿಗೆ 2 ಟೇಬಲ್ ಸ್ಪೂನ್ನಷ್ಟು ಮೊಸರನ್ನು ಹಾಕ್ಕೊಂಡೆ. 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು. ಇದು ನೋಡಿ, ಅರಶಿನ ಕೋಡನ್ನು ನಾನು ತುರಿದು ಇಟ್ಕೊಂಡಿದ್ದೇನೆ. ಅರಶಿನ ಕೋಡು ಇಲ್ಲ ಹೇಳುವವರು ಅಡುಗೆಗೆ ಯೂಸ್ ಮಾಡುವಂತಹ ಅರಶಿನ ಪುಡಿಯನ್ನು ಹಾಕ್ಕೊಳ್ಳಿ. ನಂತರ ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೇನುತುಪ್ಪ. ಜೇನುತುಪ್ಪವು ಮುಖಕ್ಕೆ ಹೊಳಪನ್ನು ಕೊಡ್ತದೆ. ಅರಶಿನ ಪುಡಿಯು ಕಲೆಯನ್ನು ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಕಡಲೆ ಹಿಟ್ಟು ಮುಖದ ಎಣ್ಣೆಯ ಅಂಶವನ್ನು ತೆಗೆದು ಸೂರ್ಯನ ಕಾಂತಿಯನ್ನು ಮುಖಕ್ಕೆ ಕೊಡ್ತದೆ. ಇಷ್ಟೆಲ್ಲ ಗುಣಗಳು ನಮ್ಮ ಈ ಫೇಶಿಯಲ್ಲಿಗೆ ಯೂಸ್ ಮಾಡಿದಂತಹ ವಸ್ತುಗಳಲ್ಲಿ ಇದೆ. ಈಗ ನಾನಿಲ್ಲಿ ಪ್ಯಾಕನ್ನು ಅಪ್ಲೈ ಮಾಡೋದು ತೋರಿಸ್ತಾ ಇದ್ದೇನೆ. ಇದು ಪ್ಯಾಕ್ ನಾವು ರೆಡಿ ಮಾಡಿಟ್ಟದ್ದು. ಇದನ್ನು ಸಹ ಕುತ್ತಿಗೆಗೆ ಸ್ವಲ್ಪ ತಿಕ್ಕಾಗಿಯೇ ಹಾಕ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು 10 ನಿಮಿಷ ಬಿಡುವ. ಸುಮಾರಾಗಿ ಅದು ಡ್ರೈ ಆಗ್ತದೆ 10 ಮಿನಿಟ್ಸಲ್ಲಿ. ನೋಡಿ, ಈಗ ಇದನ್ನು ನೀರಿನಿಂದ ತೊಳ್ಕೊಂಡು ಬಂದೆ ನಾನು. ಎಷ್ಟು ಚೆನ್ನಾಗಿ ಫೇಸ್ ಬ್ರೈಟ್ ಆಗಿದೆ ಅಂತ. ನೀವು ಸಹ ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ.